ರೈತ ಹೋರಾಟದ ವೇದಿಕೆಗೆ ಶ್ರೀಶೈಲದ ಮಹಾದ್ಗುರುಗಳಾದ ಜಗದ್ಗುರುಗಳು ನಮ್ಮ ಜೊತೆಯಲ್ಲಿ ಈಗ ಕೂಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಹೋರಾಟದ ವೇದಿಕೆಯಲ್ಲಿ ಆಗಮಿಸಿರುವಂಥ ಶ್ರೀಶೈಲ ಜಗದ್ಗುರುಗಳನ್ನ ನಾನು ಮಾತಾಡ್ತೀನಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಹೇಳಿ ಗುರುಗಳೇ, ಈ ಹೋರಾಟದ ಒಂದು ದಿಕ್ಕು ಅದು ಬಹುಶಃ ಸರ್ಕಾರವನ್ನ ಇವತ್ತು ಗಡಗುಡಿಸಿ ಬಿಟ್ಟಿದೆ. ತಾವಿವತ್ತು ಈ ಹೋರಾಟದ ವೇದಿಕೆಗೆ ಆಗಮಿಸಿದ್ದೀರಿ, ಏನ್ ಸಂದೇಶ ಕೊಡ್ತೀರಿ ಗುರುಗಳೇ? ರೈತರು ಇಟ್ಟಿರುವಂಥ ಬೇಡಿಕೆ ನ್ಯಾಯಸಮ್ಮತವಾಗಿದೆ. ಹೆಚ್ಚಿಗೆ ಏನನ್ನು ಕೂಡ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಕಾರ್ಖಾನೆ ಮಾಲಕರು ಕಬ್ಬಿನ ಬಾಯ್ ಪ್ರೊಡಕ್ಟ್ಸ್ನಿಂದ ಬರುವಂತಹ ಆದಾಯವನ್ನು ಗಮನದಲ್ಲಿಟ್ಕೊಂಡು, ಆಮೇಲೆ ಸರ್ಕಾರ ಈ ಕಬ್ಬಿನ ಮೇಲೆ ವಿಧಿಸುವಂತಹ ಟ್ಯಾಕ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಖಾನೆ ಮತ್ತು ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ತೀರ್ಮಾನ ಮಾಡಿದರೆ ಇದು ಸರ್ಕಾರಕ್ಕೂ ಭಾರ ಅಲ್ಲ, ಕಾರ್ಖಾನೆಗೂ ಭಾರ ಅಲ್ಲ. ಇದನ್ನು ಖಂಡಿತವಾಗಲೂ ಈಡೇರಿಸಬೇಕು ಅನ್ನುವಂಥ ಕಾರ್ಯವನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಗುರುಗಳೇ, ಇದರ ನಡುವೆ ಸುಮಾರು 9 ದಿನಗಳ ಅಹೋರಾತ್ರಿ ಧರಣಿ, ಈ ರೈತರ ಸ್ಥೈರ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸಿದೆ. ಅದರ ನಡುವೆ ಕೆಲವರ ಮಾತುಗಳು ಬಹಳ ಘಾಸಿಗೊಳಿಸಿದೆ ನಮಗೆ. ಅಂತವ್ರಿಗೆ ಏನ್ ಹೇಳ್ತೀರಿ ಗುರುಗಳೇ? ರೈತ ಈ ದೇಶದ ಬೆನ್ನೆಲುಬು. ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ. ಅನ್ನ ಇರದೇ ಇದ್ರೆ ಇವತ್ತು ಯಾವ ಬೆಳವಣಿಗೆನೂ ಕೂಡ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ರೈತನ ತ್ಯಾಗ, ರೈತನ ಶ್ರಮ, ರೈತನ ದುಡಿಮೆ ಇದನ್ನು ಅಗೌರವಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಅವರನ್ನು ಗೌರವದಿಂದ ಸ್ವೀಕಾರ ಮಾಡಬೇಕು. ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಿಮಗೆ ಆಗದೇ ಇದ್ದರೂ ಕೂಡ ಗೌರವದಿಂದ ಅವರನ್ನು ಕಂಡು ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಏನು ಸಾಧ್ಯವೋ ಅದನ್ನು ಪರಸ್ಪರ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಈಡೇರಿಸಿಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಇದು ಶ್ರೀಶೈಲ ಗುರುಗಳ ಮಾತಾಗಿದೆ. ಆ ಮೂಲಕ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ. ಒಟ್ಟಾರೆ ಈ ಹೋರಾಟ ಬಹುಶಃ ಸಾಧು ಸಂತರು ಗುರುಗಳ ಒಂದು ಸಖ್ಯದಿಂದಾಗಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರೈತ ಹೋರಾಟದ ವೇದಿಕೆಗೆ ಶ್ರೀಶೈಲದ ಮಹಾದ್ಗುರುಗಳಾದ ಜಗದ್ಗುರುಗಳು ನಮ್ಮ ಜೊತೆಯಲ್ಲಿ ಈಗ ಕೂಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಹೋರಾಟದ ವೇದಿಕೆಯಲ್ಲಿ ಆಗಮಿಸಿರುವಂಥ ಶ್ರೀಶೈಲ ಜಗದ್ಗುರುಗಳನ್ನ ನಾನು ಮಾತಾಡ್ತೀನಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಹೇಳಿ ಗುರುಗಳೇ, ಈ ಹೋರಾಟದ ಒಂದು ದಿಕ್ಕು ಅದು ಬಹುಶಃ ಸರ್ಕಾರವನ್ನ ಇವತ್ತು ಗಡಗುಡಿಸಿ ಬಿಟ್ಟಿದೆ. ತಾವಿವತ್ತು ಈ ಹೋರಾಟದ ವೇದಿಕೆಗೆ ಆಗಮಿಸಿದ್ದೀರಿ, ಏನ್ ಸಂದೇಶ ಕೊಡ್ತೀರಿ ಗುರುಗಳೇ? ರೈತರು ಇಟ್ಟಿರುವಂಥ ಬೇಡಿಕೆ ನ್ಯಾಯಸಮ್ಮತವಾಗಿದೆ. ಹೆಚ್ಚಿಗೆ ಏನನ್ನು ಕೂಡ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಕಾರ್ಖಾನೆ ಮಾಲಕರು ಕಬ್ಬಿನ ಬಾಯ್ ಪ್ರೊಡಕ್ಟ್ಸ್ನಿಂದ ಬರುವಂತಹ ಆದಾಯವನ್ನು ಗಮನದಲ್ಲಿಟ್ಕೊಂಡು, ಆಮೇಲೆ ಸರ್ಕಾರ ಈ ಕಬ್ಬಿನ ಮೇಲೆ ವಿಧಿಸುವಂತಹ ಟ್ಯಾಕ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಖಾನೆ ಮತ್ತು ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ತೀರ್ಮಾನ ಮಾಡಿದರೆ ಇದು ಸರ್ಕಾರಕ್ಕೂ ಭಾರ ಅಲ್ಲ, ಕಾರ್ಖಾನೆಗೂ ಭಾರ ಅಲ್ಲ. ಇದನ್ನು ಖಂಡಿತವಾಗಲೂ ಈಡೇರಿಸಬೇಕು ಅನ್ನುವಂಥ ಕಾರ್ಯವನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಗುರುಗಳೇ, ಇದರ ನಡುವೆ ಸುಮಾರು 9 ದಿನಗಳ ಅಹೋರಾತ್ರಿ ಧರಣಿ, ಈ ರೈತರ ಸ್ಥೈರ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸಿದೆ. ಅದರ ನಡುವೆ ಕೆಲವರ ಮಾತುಗಳು ಬಹಳ ಘಾಸಿಗೊಳಿಸಿದೆ ನಮಗೆ. ಅಂತವ್ರಿಗೆ ಏನ್ ಹೇಳ್ತೀರಿ ಗುರುಗಳೇ? ರೈತ ಈ ದೇಶದ ಬೆನ್ನೆಲುಬು. ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ. ಅನ್ನ ಇರದೇ ಇದ್ದರೆ ಇವತ್ತು ಯಾವ ಬೆಳವಣಿಗೆನೂ ಕೂಡ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ರೈತನ ತ್ಯಾಗ, ರೈತನ ಶ್ರಮ, ರೈತನ ದುಡಿಮೆ ಇದನ್ನು ಅಗೌರವಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಅವರನ್ನು ಗೌರವದಿಂದ ಸ್ವೀಕಾರ ಮಾಡಬೇಕು. ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಿಮಗೆ ಆಗದೇ ಇದ್ದರೂ ಕೂಡ ಗೌರವದಿಂದ ಅವರನ್ನು ಕಂಡು ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಏನು ಸಾಧ್ಯವೋ ಅದನ್ನು ಪರಸ್ಪರ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಈಡೇರಿಸಿಕೊಳ್ಬೇಕು ಅಂತ ನಾನು ಹೇಳ್ತೀನಿ.
ಇದು ಶ್ರೀಶೈಲ ಗುರುಗಳ ಮಾತಾಗಿದೆ. ಆ ಮೂಲಕ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ. ಒಟ್ಟಾರೆ ಈ ಹೋರಾಟ ಬಹುಶಃ ಸಾಧು ಸಂತರು ಗುರುಗಳ ಒಂದು ಸಖ್ಯದಿಂದಾಗಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರೈತ ಹೋರಾಟದ ವೇದಿಕೆಗೆ ಶ್ರೀಶೈಲದ ಮಹದ್ಗುರುಗಳಾದ ಜಗದ್ಗುರುಗಳು ನಮ್ಮ ಜೊತೆಯಲ್ಲಿ ಈಗ ಕೂಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಹೋರಾಟದ ವೇದಿಕೆಯಲ್ಲಿ ಆಗಮಿಸಿರುವಂಥ ಶ್ರೀಶೈಲ ಜಗದ್ಗುರುಗಳನ್ನ ನಾನು ಮಾತಾಡ್ತೀನಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಹೇಳಿ ಗುರುಗಳೇ, ಈ ಹೋರಾಟದ ಒಂದು ದಿಕ್ಕು ಅದು ಬಹುಶಃ ಸರ್ಕಾರವನ್ನ ಇವತ್ತು ಗಡಗುಡಿಸಿ ಬಿಟ್ಟಿದೆ. ತಾವಿವತ್ತು ಈ ಹೋರಾಟದ ವೇದಿಕೆಗೆ ಆಗಮಿಸಿದ್ದೀರಿ, ಏನ್ ಸಂದೇಶ ಕೊಡ್ತೀರಿ ಗುರುಗಳೇ? ರೈತರು ಇಟ್ಟಿರುವಂಥ ಬೇಡಿಕೆ ನ್ಯಾಯಸಮ್ಮತವಾಗಿದೆ. ಹೆಚ್ಚಿಗೆ ಏನನ್ನು ಕೂಡ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಕಾರ್ಖಾನೆ ಮಾಲಕರು ಕಬ್ಬಿನ ಬಾಯ್ ಪ್ರೊಡಕ್ಟ್ಸ್ನಿಂದ ಬರುವಂತಹ ಆದಾಯವನ್ನು ಗಮನದಲ್ಲಿಟ್ಕೊಂಡು, ಆಮೇಲೆ ಸರ್ಕಾರ ಈ ಕಬ್ಬಿನ ಮೇಲೆ ವಿಧಿಸುವಂತಹ ಟ್ಯಾಕ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಖಾನೆ ಮತ್ತು ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ತೀರ್ಮಾನ ಮಾಡಿದರೆ ಇದು ಸರ್ಕಾರಕ್ಕೂ ಭಾರ ಅಲ್ಲ, ಕಾರ್ಖಾನೆಗೂ ಭಾರ ಅಲ್ಲ. ಇದನ್ನು ಖಂಡಿತವಾಗಲೂ ಈಡೇರಿಸಬೇಕು ಅನ್ನುವಂಥ ಕಾರ್ಯವನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಗುರುಗಳೇ, ಇದರ ನಡುವೆ ಸುಮಾರು 9 ದಿನಗಳ ಅಹೋರಾತ್ರಿ ಧರಣಿ, ಈ ರೈತರ ಸ್ಥೈರ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸಿದೆ. ಅದರ ನಡುವೆ ಕೆಲವರ ಮಾತುಗಳು ಬಹಳ ಘಾಸಿಗೊಳಿಸಿದೆ ನಮಗೆ. ಅಂತವ್ರಿಗೆ ಏನ್ ಹೇಳ್ತೀರಿ ಗುರುಗಳೇ? ರೈತ ಈ ದೇಶದ ಬೆನ್ನೆಲುಬು. ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ. ಅನ್ನ ಇರದೇ ಇದ್ದರೆ ಇವತ್ತು ಯಾವ ಬೆಳವಣಿಗೆನೂ ಕೂಡ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ರೈತನ ತ್ಯಾಗ, ರೈತನ ಶ್ರಮ, ರೈತನ ದುಡಿಮೆ ಇದನ್ನು ಅಗೌರವಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಅವರನ್ನು ಗೌರವದಿಂದ ಸ್ವೀಕಾರ ಮಾಡಬೇಕು. ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಿಮಗೆ ಆಗದೇ ಇದ್ದರೂ ಕೂಡ ಗೌರವದಿಂದ ಅವರನ್ನು ಕಂಡು ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಏನು ಸಾಧ್ಯವೋ ಅದನ್ನು ಪರಸ್ಪರ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಈಡೇರಿಸಿಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಇದು ಶ್ರೀಶೈಲ ಗುರುಗಳ ಮಾತಾಗಿದೆ. ಆ ಮೂಲಕ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ. ಒಟ್ಟಾರೆ ಈ ಹೋರಾಟ ಬಹುಶಃ ಸಾಧು ಸಂತರು ಗುರುಗಳ ಒಂದು ಸಖ್ಯದಿಂದಾಗಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರೈತ ಹೋರಾಟದ ವೇದಿಕೆಗೆ ಶ್ರೀಶೈಲದ ಮಹದ್ಗುರುಗಳಾದ ಜಗದ್ಗುರುಗಳು ನಮ್ಮ ಜೊತೆಯಲ್ಲಿ ಈಗ ಕೂಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಹೋರಾಟದ ವೇದಿಕೆಯಲ್ಲಿ ಆಗಮಿಸಿರುವಂಥ ಶ್ರೀಶೈಲ ಜಗದ್ಗುರುಗಳನ್ನ ನಾನು ಮಾತಾಡ್ತೀನಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಹೇಳಿ ಗುರುಗಳೇ, ಈ ಹೋರಾಟದ ಒಂದು ದಿಕ್ಕು ಅದು ಬಹುಶಃ ಸರ್ಕಾರವನ್ನ ಇವತ್ತು ಗಡಗುಡಿಸಿ ಬಿಟ್ಟಿದೆ. ತಾವಿವತ್ತು ಈ ಹೋರಾಟದ ವೇದಿಕೆಗೆ ಆಗಮಿಸಿದ್ದೀರಿ, ಏನ್ ಸಂದೇಶ ಕೊಡ್ತೀರಿ ಗುರುಗಳೇ? ರೈತರು ಇಟ್ಟಿರುವಂಥ ಬೇಡಿಕೆ ನ್ಯಾಯಸಮ್ಮತವಾಗಿದೆ. ಹೆಚ್ಚಿಗೆ ಏನನ್ನು ಕೂಡ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಕಾರ್ಖಾನೆ ಮಾಲಕರು ಕಬ್ಬಿನ ಬಾಯ್ ಪ್ರೊಡಕ್ಟ್ಸ್ನಿಂದ ಬರುವಂತಹ ಆದಾಯವನ್ನು ಗಮನದಲ್ಲಿಟ್ಕೊಂಡು, ಆಮೇಲೆ ಸರ್ಕಾರ ಈ ಕಬ್ಬಿನ ಮೇಲೆ ವಿಧಿಸುವಂತಹ ಟ್ಯಾಕ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಖಾನೆ ಮತ್ತು ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ತೀರ್ಮಾನ ಮಾಡಿದರೆ ಇದು ಸರ್ಕಾರಕ್ಕೂ ಭಾರ ಅಲ್ಲ, ಕಾರ್ಖಾನೆಗೂ ಭಾರ ಅಲ್ಲ. ಇದನ್ನು ಖಂಡಿತವಾಗಲೂ ಈಡೇರಿಸಬೇಕು ಅನ್ನುವಂಥ ಕಾರ್ಯವನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಗುರುಗಳೇ, ಇದರ ನಡುವೆ ಸುಮಾರು 9 ದಿನಗಳ ಅಹೋರಾತ್ರಿ ಧರಣಿ, ಈ ರೈತರ ಸ್ಥೈರ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸಿದೆ. ಅದರ ನಡುವೆ ಕೆಲವರ ಮಾತುಗಳು ಬಹಳ ಘಾಸಿಗೊಳಿಸಿದೆ ನಮಗೆ. ಅಂತವ್ರಿಗೆ ಏನ್ ಹೇಳ್ತೀರಿ ಗುರುಗಳೇ? ರೈತ ಈ ದೇಶದ ಬೆನ್ನೆಲುಬು. ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ. ಅನ್ನ ಇರದೇ ಇದ್ದರೆ ಇವತ್ತು ಯಾವ ಬೆಳವಣಿಗೆನೂ ಕೂಡ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ರೈತನ ತ್ಯಾಗ, ರೈತನ ಶ್ರಮ, ರೈತನ ದುಡಿಮೆ ಇದನ್ನು ಅಗೌರವಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಅವರನ್ನು ಗೌರವದಿಂದ ಸ್ವೀಕಾರ ಮಾಡಬೇಕು.
ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಿಮಗೆ ಆಗದೇ ಇದ್ದರೂ ಕೂಡ ಗೌರವದಿಂದ ಅವರನ್ನು ಕಂಡು ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಏನು ಸಾಧ್ಯವೋ ಅದನ್ನು ಪರಸ್ಪರ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಈಡೇರಿಸಿಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಇದು ಶ್ರೀಶೈಲ ಗುರುಗಳ ಮಾತಾಗಿದೆ. ಆ ಮೂಲಕ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ. ಒಟ್ಟಾರೆ ಈ ಹೋರಾಟ ಬಹುಶಃ ಸಾಧು ಸಂತರು ಗುರುಗಳ ಒಂದು ಸಖ್ಯದಿಂದಾಗಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.